ಅಭಿವೃದ್ಧಿ ಕನಸುಗಳೊಂದಿಗೆ ಈ ಬಾರಿಯ ಈಶಾನ್ಯ ಪದವೀಧರ ಚುನಾವಣೆಗೆ ಸ್ಪರ್ಧಿಸಿರುವೆ. ನನಗೆ ಮತ ನೀಡುವ ಮೂಲಕ ಸೇವೆಗೆ ಅನುವು ಮಾಡಿಕೊಡುವಂತೆ ಪಕ್ಷೇತರ ಅಭ್ಯರ್ಥಿ ಕಾಶಿನಾಥ್ ಗಿಲೇರಿ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಭಿವೃದ್ಧಿ ಕನಸುಗಳೊಂದಿಗೆ ಈ ಬಾರಿಯ ಈಶಾನ್ಯ ಪದವೀಧರ ಚುನಾವಣೆಗೆ ಸ್ಪರ್ಧಿಸಿರುವೆ. ಕಲ್ಯಾಣ ಕರ್ನಾಟಕದ ರಾಯಚೂರು ನಿವಾಸಿಯಾದ ನಾನು ಪದವಿ ಮುಗಿಸಿ ಪದವೀಧರರ ಸಮಸ್ಯೆಗಳನ್ನು ಮನಗಂಡು ಅದಕ್ಕೆ ಪರಿಹಾರ ಒದಗಿಸಲು ಹೋರಾಟ ಮಾಡುವೆ. ನನಗೆ ಮತ ನೀಡುವ ಮೂಲಕ ಸೇವೆಗೆ ಅನುವು ಮಾಡಿಕೊಡುವಂತೆ ಕೋರಿಕೊಂಡರು. ನಾನು ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇನೆ. ನನ್ನ ಮೂಲ ಉದ್ದೇಶ ಏನೆಂದರೆ ಸರ್, ನಾವು ರಾಜಕೀಯ ಬರಲಿಕ್ಕೆ ಸರಿಸುಮಾರು ನಾನು ವೃತ್ತಿಯಲ್ಲಿ ಖಾಸಗಿ ಶಿಕ್ಷಕ ಸರ್, ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಸರ್. ಸರಿಸುಮಾರು ನಮ್ಮ ಖಾಸಗಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗದೆ 15 ವರ್ಷ ಆಯ್ತು ಸರ್. ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, PU ಕಾಲೇಜ್, ಪ್ರಥಮ ದರ್ಜೆ ಕಾಲೇಜ್ ಯಾವುದರಲ್ಲಿ ನಮ್ಮ ದೈಹಿಕ ಶಿಕ್ಷಣವನ್ನು ಸಬ್ಜೆಕ್ಟ್ ಕಡೆಗಣಿಸ್ತಿದ್ದಾರೆ ಸರ್. ಲಾಸ್ಟ್ ಟೈಮ್ ಸರ್ ನಮ್ಮ ರಾಯಚೂರಲ್ಲಿ ಶಿಕ್ಷಣ ಸಚಿವರು ಬಂದಾಗ ನಾವು ನಮ್ಮ ಸಮಸ್ಯೆ ಪರವಾಗಿ ಮೆಮೊರಣ ಕೊಡಕ್ಕೆ ಹೋದ್ವಿ ಸರ್. ನಮ್ಮ ಮೆಮೊರಣಿಗೆ ಸ್ಪಂದಿಸಿದ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿದೆ ಸರ್ ಕೆಲವೊಂದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಆ ಒಂದು ಕಾರಣಕ್ಕೆ ಅವತ್ತೇ ನಾವು ಡಿಸೈಡ್ ಆದ್ವಿ, ಎಲ್ಲ ಶಿಕ್ಷಕರು ಸೇರಿ ನಾವೊಂದು ಏನಾದರೂ ಸರ್ಕಾರಕ್ಕೆ, ಆಡಳಿತ ಪಕ್ಷಕ್ಕೆ ಆಗಿರ್ಬೋದು, ನಮ್ಮ ಪರವಾಗಿ ನಮ್ಮ ಯಾವುದೇ ಮೆಮೊರಣಿಗೆ ಸ್ಪಂದನೆ ನೀಡ್ತಕ್ಕಂಥ ರಾಜಕೀಯ ನಾಯಕರಿಗೆ ಏನಾದರೂ ನಮ್ಮ ಬಿಸಿ ಮುಟ್ಟಿಸೋಣ ಅನ್ನೋ ಉದ್ದೇಶಕ್ಕೆ ನಮ್ಮ ಸಹ ಶಿಕ್ಷಕರು, ದೈಹಿಕ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಸರ್ ನಾವೇ ಒಂದು ಅಭ್ಯರ್ಥಿಯನ್ನಾಗಿ ನಿಲ್ಲೋಣ ಅಂತಂದು ಈ ಒಂದು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಿದ್ದೇವೆ ಸರ್. ಸರಿಸುಮಾರು ನಮ್ಮ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು ಸರ್, ಅವರು ಗೆದ್ದಾಗಲಿಂದ ನಮ್ಮ ರಾಯಚೂರು ಕಡೆ ಆಗಿರ್ಬೋದು, ಯಾವುದೇ ಭಾಗ ಸರ್, ಈಶಾನ್ಯ ಬಗ್ಗೆ ಯಾವುದೇ ಕಡೆಯೂ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಸರ್. ನಾವು ರಾಜ್ಯ ಸರ್ಕಾರಕ್ಕೆ ದೈಹಿಕ ಶಿಕ್ಷಕರ ಪರವಾಗಿ ರಕ್ತದಿಂದ ಪತ್ರ ಬರ್ತೀವಿ ಸರ್, ನಮ್ಮ ನೇಮಕಾತಿ ಮಾಡಿಕೊಳ್ಳಿ ಆದರೆ ನಮ್ಮ ಯಾವುದಕ್ಕೂ ಸ್ಪಂದನೆ ನೀಡ್ತಾನೆ ಸರ್. ಆ ಒಂದು ಕಾರಣಕ್ಕೆ ನಾವು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಸರ್. ನನ್ನ ಕ್ರಮ ಸಂಖ್ಯೆ ಬಂದುಬಿಟ್ಟು 5. ಎಲ್ಲರೂ ಸಹಕಾರ ನೀಡಿ ಪ್ರಥಮ ಪ್ರಶಸ್ತಿ ಮತವನ್ನು ನೀಡಬೇಕಾಗಿ ಪತ್ರಿಕಾ ಮಾಧ್ಯಮ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ ಸರ್. ಇದೇ ವೇಳೆ ಮಾತನಾಡಿದ ಹೋರಾಟಗಾರ್ತಿ ಭೂಮಿಕಾ ಅವರು, ಕಾಶಿನಾಥ್ ಗಿಲೇರೆ ಸ್ವತಃ ಪದವಿ ವಿದ್ಯಾರ್ಥಿಯಾಗಿದ್ದು ಪದವೀಧರ ಸಮಸ್ಯೆಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಹೀಗಾಗಿ ಅವರಿಗೆ ಮತ ನೀಡಿದರೆ ಸಮಸ್ಯೆ ಪರಿಹಾರಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ ಎಂದರು. ಹಾವೇರಿ ಜಿಲ್ಲೆಯಿಂದ ಸುಮಾರು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗೇ ಇಲ್ಲ ಸರ್. ಯಾವುದೇ ಹಂತದಲ್ಲಿ ಆಗಿಲ್ಲ. ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳು ಇದ್ದರೂ ಕೂಡ ಅದನ್ನು ಬೋಧಿಸತಕ್ಕಂಥ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ನೇಮಕಾತಿ ಆಗ್ತಾಯಿಲ್ಲ ಸರ್. ಲಕ್ಷಾಂತರ ನಿರುದ್ಯೋಗಿಗಳಿಗೆ ಇದರಿಂದ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ ಸರ್. ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ನಮ್ಮ ದೈಹಿಕ ಶಿಕ್ಷಕರನ್ನ ನಾವು ಪರಿಗಣಿಸ್ತಾ ಇದ್ದಾರೆ. ಇದು ನಮ್ಮ ನಿರುದ್ಯೋಗಿಗಳಿಗೆ ಅಷ್ಟೇ ತೊಂದರೆ ಆಗ್ತಾಯಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ನೇರವಾಗಿ ಅನ್ಯಾಯ ಆಗ್ತಾಯಿದೆ ಸರ್. ನಮಗೆ ನಿರುದ್ಯೋಗಿಗಳ ಲಕ್ಷಾಂತರ ಜನಕ್ಕೆ ಅನ್ಯಾಯ ಆಗ್ತಾಯಿದೆ. ಅದು ಅಲ್ಲದೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಇದು ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇದನ್ನು ನಮ್ಮನ್ನು ಯಾಕೆ ಇಷ್ಟೊಂದು ಪರಿಗಣಿಸ್ತಾ ಇದ್ದಾರೆ? ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿ ಮಕ್ಕಳು ಬೆಳಿಬೇಕು. ಆ ಶಾಲೆಯ ಮಕ್ಕಳು ಆರೋಗ್ಯವಾಗಿ ಇರಬೇಕಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ನಾವು ಸದೃಢವಾದಂಥ ಭಾರತ, ಸದೃಢವಾದಂಥ ಮಕ್ಕಳನ್ನು ನಾವು ನಿರ್ಮಾಣ ಮಾಡಬೇಕಪ್ಪ ಅಂತಂದ್ರೆ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಬೇಕೇ ಬೇಕು ಸರ್. ಆದರೆ ಇದನ್ನು ಯಾರು ರಾಜಕೀಯ ಯಾವುದೇ ಒಂದು ಪಕ್ಷ ಬಂದರೂ ಕೂಡ ಪ್ರತಿಯೊಂದು ಪಕ್ಷಕ್ಕೂ ನಾವು ಸುಮಾರು ವರ್ಷಗಳಿಂದ ನಾವು ನಮ್ಮ ನಿರುದ್ಯೋಗಿಗಳು ನಾವು ಸಾಕಷ್ಟು ಸರಿ ಮನವಿ ಮಾಡಿದ್ದೇವೆ ಸರ್. ನಮ್ಮ ಮನವಿ ಪತ್ರನ ಯಾವ ರೀತಿ ಅವರು ತಗೊಂಡು ಡಸ್ಟ್ಬಿನ್ ಥರ ವೇಸ್ಟ್ ಪೇಪರ್ ಥರ ಡಸ್ಟ್ಬಿನ್ಗೆ ಹಾಕಿದಾರಪ್ಪ ಅಂತಂದ್ರೆ, ನಾವೇ ಸ್ವತಃ ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಇದ್ದಾಗ ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಸುನಿಲ್ ಗೋಲ ಅಂತ ಹೇಳ್ಬಿಟ್ಟು ಅವರು ರಕ್ತದಿಂದ ಪತ್ರ ಬರೆದಿದ್ರು ಸರ್. ಆ ರಕ್ತದಿಂದ ಪತ್ರ ಬರೆದು ಸ್ವತಃ ಮಧು ಬಂಗಾರಪ್ಪ ಸರ್ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಮಾಡಿ ಬರೋವರೆಗೂ ವೆಯ್ಟ್ ಮಾಡಿ ಅವ್ರಿಗೆ ಕೊಟ್ರಪ್ಪ ಅಂದ್ರೆ ಅವರು ಕೂಡ ಆ ರಕ್ತದಿಂದ ಪತ್ರ ಬರೆದ್ರು ಕೂಡ ಅವ್ರು ಸ್ವಲ್ಪ ಕರಿನೇ ಇಲ್ದಾರೆ ಅದನ್ನು ಕೂಡ ಡಸ್ಟ್ಬಿನ್ಗೆ ವೇಸ್ಟ್ ಪೇಪರ್ ಥರ ಬಿಸಾಡಿದ್ರು ಸರ್. ಅಂದರೆ ನಾವೆಲ್ಲ ನೋವಲ್ಲಿ ಇದ್ದೀವಿ, ನಾವು ಇಷ್ಟೊಂದು ಕಣ್ಣೀರು ಆಗ್ತಾ ಇದ್ದೀವಿ. ಎಷ್ಟೋ ಜನ ಸ್ಟ್ರೆಸ್ಸಿಂದ ಸಾಯ್ತಾ ಇದ್ದಾರೆ ಸರ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್. ಮೊನ್ನೆ ತಾನೇ ಬಳ್ಳಾರಿಯವರು ನಮ್ಮ ಏಜವ್ರೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಮೇಡಮ್ ಇಷ್ಟು ವರ್ಷ ಆಯಿತು ಫಿಸಿಕಲ್ ಎಜುಕೇಷನ್ ಟೀಚರ್ ನೇಮಕಾತಿ ಆಗಲೇಬೇಕು, ಏನಾದರೂ ನಾವು ಹೋರಾಟ ಮಾಡೋಣ ಅಂತೇಳಿ ಮೊನ್ನೆ ಅವರು ರೀಸೆಂಟಾಗಿ ಡೆತ್ ಆದರು ಸರ್. ಇದಕ್ಕೆಲ್ಲ ಕಾರಣ ನಾವು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀವಿ ಸರ್. ನಮ್ಮಲ್ಲಿ ನಾವು ಸಮಾಜದ ಎಷ್ಟು ನಿಂದನೆಗೆ ಒಳಗಾಗ್ತಾ ಇದೆಯಪ್ಪ ಅಂತಂದ್ರೆ ಸಮಾಜದಲ್ಲೂ ನಮಗೆ ಮರ್ಯಾದೆನೇ ಇಲ್ಲ ಸರ್.
ಪ್ರೈವೇಟ್ ಸ್ಕೂಲಲ್ಲಿ ನಾವು ವರ್ಕ್ ಮಾಡೋಕ್ಕೆ ಹೋದರೆ 10-12 ಸಾವಿರ ಕೊಡ್ತಾರೆ ಸರ್. ಅದು ಹೋಗಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೆ ಇದು ಗೌರ್ಮೆಂಟ್ ಗೆಸ್ಟ್ ಟೀಚರ್ ಅಂತೇಳಿ ತೊಗೊಳ್ತಾ ಇಲ್ಲ ಸರ್. ಅಲ್ಲ, ಗೆಸ್ಟ್ ಟೀಚರು ಇಲ್ಲ, ಪರ್ಮನೆಂಟ್ ಟೀಚರು ಇಲ್ಲ ಅಂದರೆ ನಾವೇನು ಮಾಡ್ಬೇಕು ಸರ್? ಸತ್ತೋಗ್ಬೇಕಾ? ಹಾಂ, ನಮ್ಮಲ್ಲಿ ಇರೋದು ನಾವು ಇಷ್ಟೇ ಸರ್. ನಾವೇನು ಸತ್ತೋಗ್ಬೇಕಷ್ಟೇ. ಎಷ್ಟು ವರ್ಷದಿಂದ ಸರ್ ನಾವು ಪೇಷನ್ಸಿಂದ, ಇವತ್ತು ನ್ಯಾಯ ಸಿಗ್ತದೆ, ನಾಳೆ ನ್ಯಾಯ ಸಿಗ್ತದೆ. ಸುಮಾರು 17 ವರ್ಷಗಳಿಂದ ನಂಬಿಕೆಯಿಂದ ಗೌರ್ಮೆಂಟ್ ಮೇಲೆ ಇರ್ತಕ್ಕಂಥ ನಮಗೆ ಗೌರ್ಮೆಂಟ್ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ಇಷ್ಟೊಂದು ನಾವು ಪೇಷನ್ಸಿಂದ ಕಾಯ್ತಾ ಇದ್ದೇವೆ ಸರ್. ಯಾವುದೇ ಸರ್ಕಾರ ಬಂದರೂ ಕೂಡ ಯಾಕೆ ನಮ್ಮ ಕಡೆ ನೋಡ್ತಾ ಇಲ್ಲ ಸರ್? ಯಾಕೆ ನೋಡ್ತಾ ಇಲ್ಲ? ಹಾಗಾದರೆ ನಾವೇ ಸತ್ತೋಗ್ಬಿಟ್ರೆ ನಮ್ಮ ಹತ್ರ ಆಮೇಲೆ ಬಂದು ಎಲ್ಲ ನಮ್ಮನ್ನು ಕೇಳ್ತಾರಾ ಸರ್? ನಮ್ಮ ಕೂಗು, ನಮ್ಮ ನೋವು ಯಾವಾಗ ಗೌರ್ಮೆಂಟಿಗೆ ತಲುಪುತ್ತೆ ಸರ್? ಸೊ ಅದಕ್ಕೋಸ್ಕರ ನಾವು ಯಾರ್ಯಾರ್ದೋ ಹೋಗಿ ಅವ್ರ ಕೈಯಾಗ ಮನವಿ ಪತ್ರ ಕೊಡೋದು ಬದಲು ನಮ್ಮ ಅಭ್ಯರ್ಥಿ, ನಮ್ಮ ಫೀಲ್ಡ್ನವರೇ, ನಾವು ಇದಕ್ಕೆ ಸರಿಯಾಗಿ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ನಮ್ಮವ್ರನ್ನೇ ಆದಂಥ ಕಾಶಿನಾಥ್ ಸರ್ ಗಿಲೇರಿ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ ಸರ್. ಹಾಗಾಗಿ ಈ ಸಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ನೀಡಿ ಇವ್ರನ್ನ ಆಯ್ಕೆ ಆಗೋ ಥರ ನಾವು ಮಾಡೇ ಮಾಡ್ತೀವಿ ಸರ್.